ಸರ್, ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ಬಸ್ಗಳ ಮೇಲೆ ಖಾಸಗಿ ಸಂಸ್ಥೆಗಳ ಜಾಹೀರಾತುಗಳನ್ನು ಅಂಟಾಕ್ತಾ ಇದಾರೆ ಅಂತ ಹೇಳಿ ಬಹಳ ಟ್ರೋಲ್ ಆಗ್ತದೆ ಸರ್. ಈ ವಿಚಾರವಾಗಿ ಏನೋ ಹೇಳ್ತಾರೆ. ಒಂದಪ್ಪ, ನಾವು ಅಟ್ಯಾಚ್ಮೆಂಟ್ ಕೊಡ್ತೀವಿ. ಸುಮಾರು ಬಿಎಂಟಿಸಿ ಒಂದಕ್ಕೆ 60 ಕೋಟಿ ಬರುತ್ತೆ ಅಲ್ವಾ. ನೆನ್ನೆ ನಾನು ನೋಡಿದೆ, ಗುಟ್ಕಾ ಬಗ್ಗೆ ಎಲ್ಲೋ ಹುಬ್ಳಿನಲ್ಲಿ ಇದನ್ನ ಹರಿದಾಗ್ತಿರೋದು. ಗುಟ್ಕಾನೇ ನಿಷೇಧ ಮಾಡ್ಬಿಡ್ಲಿ ನಮ್ಮ ದೇಶದಿಂದ. ಗುಟ್ಕಾನೇ ನಿಷೇಧ ಮಾಡಿದ್ರೆ ಆಯ್ತಲ್ಲ. ನಾವು ಗುಟ್ಕಾ ನಿಷೇಧ ಮಾಡಕ್ಕೆ ಹೋರಾಟ ಮಾಡಬೇಕು, ಬಸ್ ಮೇಲೆ ಸ್ಟಿಕ್ಕರ್ ಹೋರಾಟ ಮಾಡಬೇಕು. ಬಿಎಂಟಿಸಿಗೆ 60 ಕೋಟಿ ಬರುತ್ತೆ ಪ್ರತಿ ವರ್ಷ. ಅದೇ ರೀತಿ ಕೆಎಸ್ಆರ್ಟಿಸಿಗೆ, ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಆದಷ್ಟು ಆದಾಯ ಬರುತ್ತೆ. ಅದರಿಂದ ಯಾವುದ್ರ ಬಗ್ಗೆ ಅವರಿಗೆ ಅಸಮಾಧಾನ ಇದೆಯೋ ಅದನ್ನ ದೇಶದಲ್ಲೇ ಬ್ಯಾನ್ ಮಾಡಲಿ, ನಮ್ದೇನು ಅಬ್ಜೆಕ್ಷನ್ ಏನಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಪೂರ್ತಿ ಬಸ್ಗೆ ಅಂಟಿಸ್ಬಿಡ್ತಾರೆ ಅಂದ್ರೆ ಇಷ್ಟು ಪರ್ಸೆಂಟ್ ಅಂಟಿಸ್ಬೇಕು ಅಂತ ಅನ್ನೋದ್ರ ಬಗ್ಗೆ ಮಾನದಂಡ ಇಲ್ಲ. ಕೆಎಸ್ಆರ್ಟಿಸಿನಲ್ಲಿಲ್ಲ, ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿಲ್ಲ, ಬಿಎಂಟಿಸಿಲಿದೆ. ಆಮೇಲೆ ಅದನ್ನ 40% ಮಾತ್ರ ಮಾಡಬೇಕು. ಅದನ್ನು ಹೇಳಿದ್ದೀನಿ, ಆದೇಶ ಮಾಡಿದ್ದೀನಿ. ಇನ್ನು ಮುಂದೆ ಮಾಡುವಂತ ಸಂದರ್ಭದಲ್ಲಿ 40% ಮಾತ್ರ ಅವಕಾಶ ಇದೆ. ಅಷ್ಟು ಮಾತ್ರ ಮಾಡಿದ್ದೀನಿ. ಉಳಿದಿದ್ದನ್ನ ಯಾವುದು ಇನ್ನು ಮುಂದೆ ಮಾಡಕ್ ಹೋಗಬಾರ್ದು ಅಂತ ಹೇಳಿದ್ದೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.